ಈಗಲೂ ದೇವೇಗೌಡರು ರೇವಣ್ಣ ಸಿಕ್ಕಾಗ ನನ್ನ ಜೊತೆಗೆ ಮಾತನಾಡ್ತಾರೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ, ನಮಗೆ ಯಾರ ಮೇಲೂ ಕೂಡ ದ್ವೇಷ ಇಲ್ಲ. ಈಗಲೂ ಕೂಡ ದೇವೇಗೌಡರು ಸಿಕ್ಕಿದ್ರೆ ಮಾತಾಡ್ತಾರೆ, ರೇವಣ್ಣ ಸಿಕ್ಕಿದ್ರೆ ಮಾತಾಡ್ತಾರೆ. ನಮಗೆ ಯಾರ ಮೇಲೂ ಕೂಡ ದ್ವೇಷ ಇಲ್ಲ. ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸ್ನೇಹಿತರನ್ನ ಬಿಟ್ಟು ಜಮೀರ್ ಅವರು ಹೇಳಿರೋದು ತಪ್ಪೋ ಸರಿಯೋ ಗೊತ್ತಿಲ್ಲ. ನೋಡಿ, ಜಮೀರ್ ಅವರ ಹೇಳಿಕೆಗೆ ಚಲುವರಾಯಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿರೋದು, ಕರಿಯ ಕುಮಾರಸ್ವಾಮಿ ಅನ್ನುವ ಹೇಳಿಕೆ ಕೊಟ್ಟಿದ್ರಲ್ಲ ಜಮೀರು, ಆ ಹೇಳಿಕೆ ವಿಚಾರಕ್ಕೆ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯೋಗೇಶ್ವರ್ ಅಭ್ಯರ್ಥಿಯಾಗಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಜಮೀರ್ ಅವರು ಹೇಳಿರೋದು ತಪ್ಪೋ ಸರಿಯೋ ಗೊತ್ತಿಲ್ಲ, ಆದರೆ ಜಮೀರ್ ಹೇಳಿಕೆ ಫಲಿತಾಂಶದ ಮೇಲೆ ಯಾವುದೇ ರೀತಿಯ ಎಫೆಕ್ಟ್ ಆಗಲ್ಲ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಅಭ್ಯರ್ಥಿಯಾಗಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನ ಜಮೀರವರು ಹೇಳಿರೋದು ಸರಿಯೋ ತಪ್ಪು ಯೋಗೇಶ್ವರು ಮಾತಾಡಿದರೆ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳು ಬಿಡುವ ವಿಚಾರ. ನಾನು ಉಪಮಂತ್ರಿಗಳು ಮಾಡಿರ್ತಕ್ಕಂಥ ಹೇಳಿಕೆ ವಿಚಾರದಲ್ಲಿ ನಾನು ಅದನ್ನ ಪ್ರಸ್ತಾಪ ಮಾಡಲಿಕ್ಕೆ ನಾನು ಆ ವಿಚಾರದಲ್ಲಿ ನೋ ಕಾಮೆಂಟ್ ಅಂದೆ. ಅಭ್ಯರ್ಥಿಯಾಗಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನ ಜಮೀರವರು ಹೇಳಿರೋದು ಸರಿಯೋ ತಪ್ಪು ವಿಚಾರ. ಯೋಗೇಶ್ವರು ಮಾತಾಡಿದರೆ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳು ಬಿಡುವ ವಿಚಾರ. ನಾನು ಉಪಮಂತ್ರಿಗಳು ಮಾಡಿರ್ತಕ್ಕಂಥ ಹೇಳಿಕೆ ವಿಚಾರದಲ್ಲಿ ನಾನು ಅದನ್ನ ಪ್ರಸ್ತಾಪ ಮಾಡಲಿಕ್ಕೆ ನಾನು ಆ ವಿಚಾರ